ಆತ್ಮೀಯರೇ, ಇವತ್ತಿನ ಈ ಒಂದು ಸುದ್ದಿಯನ್ನು ತುಂಬ ಮನಸ್ಸು ಭಾರ ಮಾಡಿಕೊಂಡು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವ ಡಾಕ್ಟರ್ಗಳು ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ತಾರೆ, ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಪ್ರತೀತಿ ಇದೆ. ಅಂತಹ ಡಾಕ್ಟರ್ಗಳೇ ನಮ್ಮ ಜೀವ ತೆಗೆಯುವ ರಾಕ್ಷಸರಾದರೆ, ನಮ್ಮ ಜೀವ ಹಿಂಡುವ ಯಮಘಾತುಕರಾದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಉದಾಹರಣೆಯಾಗಿ ನಿಮ್ಮ ಮುಂದೆ ನಿಲ್ಲುತ್ತದೆ. ಏನು ಗೋವಿಂದ ಕರೋಶಿ ಅಂತಕ್ಕಂತಹ ಜಮಖಂಡಿ ತಾಲೂಕಿನ ಒಬ್ಬ ಹದಿಹರೆಯದ ಮನುಷ್ಯ, ಈತನಿಗೆ ರಕ್ತ ಕಡಿಮೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಜಮಖಂಡಿ ನಗರದಲ್ಲಿರುವಂತಹ ಗಾಣಿಗೇರ್ ಆಸ್ಪತ್ರೆಗೆ ಇವರು ಹೋಗಿ ಅಡ್ಮಿಟ್ ಆಗ್ತಾರೆ. ಆದರೆ ದುರಂತ ನೋಡಿ, ಯಾವ ಗಾಣಿಗೇರ್ ಹಾಸ್ಪಿಟಲ್ನ ಡಾಕ್ಟರ್ಗಳು ಈತನ ಜೀವವನ್ನು ರಕ್ಷಣೆ ಮಾಡಿ ಶುದ್ಧವಾಗಿರ್ತಕ್ಕಂಥ ರಕ್ತವನ್ನು ಹಾಕಬೇಕಾಗಿತ್ತು, ಅಂತಹ ಕರ್ತವ್ಯವನ್ನು ಮರೆತು ಬಿ ಪಾಸಿಟಿವ್ ರಕ್ತ ಹೊಂದಿರುವ ಈ ವ್ಯಕ್ತಿಗೆ AB ಪಾಸಿಟಿವ್ ಬ್ಲಡ್ನ ಹಾಕಿ ರಕ್ತವನ್ನು ಹಾಕಿ ಇವನ ಜೀವ ತೆಗೆದಿರುವಂಥ ಘಟನೆ ಇದು. ಬಹುಶಃ ಇವರು ಮನಸ್ಸು ಮಾಡಿದರೆ ಆತನ ಬದುಕಿಸ್ಬೋದಿತ್ತು, ರಕ್ಷಣೆ ಮಾಡಬಹುದಿತ್ತು. ಆದರೆ ತಮ್ಮ ಕರ್ತವ್ಯವನ್ನು ಮರೆತು, ನೋಡಿ ಇವನು ಆರಾಮಾಗ್ತಾನೆ, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ಇವನನ್ನು ಅಂತ ಹೇಳ್ತಾರೆ. ಮನೆಗೆ ಹೋದ ನಂತರ ವಿಪರೀತ ನೋವಿನಿಂದ ಬಳಲ್ತಾ ಇರುವಂತಹ ಗೋವಿಂದ ಕರೋಶಿ ನಂತರ ಮುಂದಿನ ತಯಾರಿಗಾಗಿ ವಿಜಯಪುರದ ಆಸ್ಪತ್ರೆ ಹೋಗ್ತಾರೆ. ವಿಜಯಪುರದ ಆಸ್ಪತ್ರೆಯಲ್ಲಿ ಯಾಕೆ ಈ ರೀತಿಯಾಗಿದೆ ಅಂತೇಳಿ ಅಲ್ಲಿನ ಡಾಕ್ಟರ್ಗಳು ಚೆಕ್ ಮಾಡಲಾಗಿ ಈತನಿಗೆ ಬೇರೆ ಗುಂಪಿನ ರಕ್ತವನ್ನು ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಗೊತ್ತಾದ ನಂತರ ಇವನಿಗೆ 2 ದಿವಸ ಡೆಡ್ಲೈನ್ ಕೊಟ್ಟು ಇವನಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ, ಈತ ಸುನ್ನಿಗ್ತಾನೆ. ಒಬ್ಬ ಡಾಕ್ಟರ್ ಮನಸ್ಸು ಮಾಡಿದರೆ ಒಂದು ಜೀವವನ್ನು ರಕ್ಷಣೆ ಮಾಡಬಹುದು, ಇಲ್ಲವಾದರೆ ಒಂದು ಕ್ರೂರ ಪ್ರಾಣಿ ರೀತಿಯಲ್ಲಿ ವರ್ತನೆ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗ್ತದೆ. ಮಾಡಿದ್ದಷ್ಟೇ ಅಲ್ಲದೇನೆ ವಿನಾಕಾರಣ ಕೇಸನ್ನು ಮೈ ಮೇಲೆ ಎಳ್ಕೊತಾರಲ್ಲ, ಆ ರೀತಿಯಾಗಿ ನಾನು ಇವರಿಗೆ 40 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಬಗೆಹರಿಸಿದ್ದೀನಿ ಅಂತೇಳಿ ಇಲ್ಲ ಸಲ್ಲದ ಊಹಾಪೋಹವನ್ನು ಕೂಡ ಈ ಡಾಕ್ಟರ್ ಮಾಡಿದ್ದಾರೆ. ಇದರಲ್ಲಿ ಬ್ಲಡ್ ಬ್ಯಾಂಕ್ನವರ ಒಂದು ಜವಾಬ್ದಾರಿ ಕೂಡ ಬ್ಲಡ್ ಬ್ಯಾಂಕ್ನವರು ಮರ್ತಿದ್ದಾರೆ ಅನಿಸುತ್ತೆ. ಯಾಕಂದರೆ ಯಾವುದೇ ಒಂದು ಬ್ಲಡ್ ಗ್ರೂಪ್ ವೆರಿಫಿಕೇಷನ್ ಮಾಡಲಾರ್ದೆ ಬ್ಲಡ್ ಕೊಡಬಾರ್ದು. ಅವರು ಕೊಟ್ಟಿರ್ತಕ್ಕಂಥ ಬ್ಲಡ್ಡನ್ನು ವೆರಿಫಿಕೇಷನ್ ಮಾಡಲಾರ್ದೆ ಡಾಕ್ಟರ್ಗಳು ಪೇಷಂಟ್ಗೆ ಏರಿಸಬಾರ್ದು. ಒಟ್ಟಾರೆ ವೈದ್ಯಕೀಯ ಲೋಕದಲ್ಲಿ ಇಂತಹ ಡಾಕ್ಟರ್ಗಳು ಕೂಡ ಇದ್ದಾರಾ? ಇವರು ಯಾವ ಅಹಂನಿಂದ ಇದ್ದಾರೋ, ಅಥವಾ ಇಂಥ ಘಟನೆ ಜರುಗಿದ್ರು ಯಾವ ಅಹಂನಿಂದ ಇವರು ಹಾಸ್ಪಿಟಲ್ಗಳನ್ನ ತೆಗೆದಿದ್ದಾರೋ? ಇಂತಹ ಘಟನೆಗಳು ನಮ್ಮ ಸರ್ಕಾರದ ಕಣ್ಣಿಗೆ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗಳ ಕಣ್ಣಿಗೆ, THO DHO ಅವರಿಗೆ ಅಥವಾ ವೈದ್ಯಕೀಯ ಮಂತ್ರಿಗಳಿಗೆ ಕಾಣಿಸ್ತದೋ ಇಲ್ಲವೋ ಅನ್ನುವಂಥ ಪ್ರಶ್ನೆಯನ್ನು ಸಂಘರ್ಷ ನ್ಯೂಸ್ ಇವತ್ತು ಎತ್ತಾ ಇದೆ. ಇದು ಮನ ಕಲಕುವಂತಹ, ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಸುದ್ದಿಯಾಗಿದೆ. ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ, ಡಾಕ್ಟರ್ಗಳ ಮೇಲೆ ಕೇಸ್ ಆಗಬೇಕಾಗಿದೆ. ಇಂತಹ ಘಟನೆಗಳು ಇನ್ನೆಂದೂ ಕೂಡ ಜರುಗಬಾರದು ಅನ್ನುವಷ್ಟರ ಮಟ್ಟಿಗೆ ಈ ಪ್ರಕರಣವನ್ನು ಎತ್ತುಕೊಂಡು ಹೋಗಬೇಕಾಗಿದೆ. ನಾನು ಕರೋಶಿ ಅವರ ಮನೆಗೆ ಭೇಟಿ ಕೊಟ್ಟಾಗ ಅವ್ರು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಕೇಳ್ಕೊಂಡು ಬರೋಣ. ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಅಂದ್ರೆ ಡಾಕ್ಟರ್ಗಳನ್ನ ದೇವರಿಗೆ ಹೋಲಿಸ್ತಾರೆ. ಡಾಕ್ಟರ್ಗಳಿದ್ರೆ ಅದೆಷ್ಟೋ ಜೀವಗಳು ಉಳಿತಾವ, ಎಷ್ಟೋ ಪ್ರಾಣಗಳು ಬದುಕ್ತಾವ, ಎಷ್ಟೋ ಜನ ಅನಾರೋಗ್ಯದಿಂದ ಪೀಡಿತರಾದವರು ಹುಷಾರಾಗ್ತಾರೆ ಅನ್ನುವಂಥ ಪರಿಪಾಠ ಐತೆ ನಮ್ಮ ನಡುವೆ. ಹಂಗ ಅದರಂತೆಯೇ ಡಾಕ್ಟರ್ಗಳು ಸಹ ಅನೇಕ ಜೀವಗಳನ್ನು ಉಳಿಸ್ತಾರೆ. ಇಂತಹದ್ರ ಮಧ್ಯೆ ನಾವು ಡಾಕ್ಟರ್ಗಳು, ನಾವು MBBSಗಳು ಅಂತ ಹೇಳ್ತಾ ಜನರ ರಕ್ತವನ್ನು ಹೀರ್ತಾ ಜನರನ್ನ ಕೊಲೆ ಮಾಡುವಂಥ ಡಾಕ್ಟರ್ಗಳು ಕೂಡ ಅದಾರ. ಅಂತಹದೇ ಒಂದು ಹೃದಯ ವಿದ್ರಾವಕ ಘಟನೆಯನ್ನು ತೆಗೆದುಕೊಂಡು ನಾನು ಬಂದಿದ್ದೀನಿ. ಆ್ಯಕ್ಚುಲಿ ನಾನೀಗ ಈ ಸಾವಳಗಿ ಮತ್ತು ತುಂಗಳ ನಡಬಾಕಿರ್ತಕ್ಕಂತಹ ಈ ನಮ್ಮ ಕರೋಶಿ ಅವರ ಹೊಲದಲ್ಲಿದ್ದೀನಿ. ಈ ಕರೋಶಿ ಅವರ ಹೊಲದಾಗ ಒಬ್ಬ ವ್ಯಕ್ತಿ ಗೋವಿಂದ ನಿಂಗಪ್ಪ ಕರೋಶಿ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಗಾಣಿಗೇರ್ ಹಾಸ್ಪಿಟಲ್ಗೆ ಭಾಳ ದಿನಗಳಿಂದ ತೋರಿಸ್ತಾ ಇರ್ತಾನೆ. ಆ್ಯಕ್ಚುಲಿ ಅವನ ಬ್ಲಡ್ ಗ್ರೂಪು B ಪಾಸಿಟಿವ್ ಆಗಿರ್ತೈತಿ. ರಕ್ತ ಕಡಿಮೆ ಆಗೈತೆ ಅನ್ನೋ ಕಾರಣಕ್ಕಾಗಿ ಗಾಣಿಗೇರ್ ಹಾಸ್ಪಿಟಲ್ಗೆ ಭೇಟಿ ಕೊಡ್ತಾನೆ. ಅದಕ್ಕಿಂತ ಮೊದಲು ಈ ಸಾವಳಗಿಲಿ ಇರ್ತಕ್ಕಂಥ ಒಬ್ಬ ದಳವಾಯಿ ಹಾಸ್ಪಿಟಲ್ಗೆ ಹೋಗಿ ಭೇಟಿ ಆಗ್ತಾನೆ. ಅವ್ರು ಹೇಳ್ತಾರೆ, ನೋಡ್ರಿ ನಿಮ್ದು B ಪಾಸಿಟಿವ್ ಆಗ್ತೈತಿ, ನಿಮ್ಮ ಮೈ ಒಳಗೆ ರಕ್ತ ಕಡಿಮೆ ಆಗೈತೆ ಅಂತ ಹೇಳಿ. ಆಯಿತು, ನಾವು ಮೊದಲ ಎಲ್ಲಿ ಗಾಣಿಗೇರ್ ಹಾಸ್ಪಿಟಲ್ ತೋರಿಸ್ಕೊಂಡು ಬಂದು ಜಮಖಂಡಿಗೆ ಹೋಗಿ ತೋರಿಸಿದಾಗ ಅವನು ಅದನ್ನು ಹೇಳ್ತಾನೆ, ಗಾಣಿಗೇರ್ ಡಾಕ್ಟರ್ನು ಕೂಡ, ಹೌದ್ರಿ ನಿಮ್ಮ ರಕ್ತ ಕಡಿಮೆ ಇದೆ ಅಂತೇಳಿ ತಾನೇ ಸ್ವತಃ ರಕ್ತ ತರಿಸ್ತಾನೆ. ಅದರ ರಕ್ತ ತರಿಸುವಾಗ B ಪಾಸಿಟಿವ್ ರಕ್ತವನ್ನು ಬಿಟ್ಟು AB ಪಾಸಿಟಿವ್ ರಕ್ತವನ್ನು ತರಿಸ್ತಾನೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಅಲ್ಲಿ ಏನು ರಿಪೋರ್ಟ್ಗಳದಾವೆ ಎಲ್ಲ ನಮ್ಮ ಹತ್ರ ಲಭ್ಯ ಇದಾವೆ. ಈಗ ನಮ್ಮ ಮನೆಯವ್ರು ಕೊಡ್ತಾ ಇದ್ದಾರೆ. ಅದನ್ನು ಏನೈತಲ್ಲ, B ಪಾಸಿಟಿವ್ ಇರ್ತಕ್ಕಂತಹ ವ್ಯಕ್ತಿಗೆ AB ಪಾಸಿಟಿವ್ ರಕ್ತವನ್ನು ಹಾಕಿ ಅವನ ಜೀವನವೇ ಅಂದ್ರೆ ಒಂದು ರೀತಿ ಮರ್ಡರ್ ಮಾಡಿರ್ತಕ್ಕಂಥ ಘಟನೆ ಇದು. ಅದನ್ನು ಎಷ್ಟು ಏನಿದೆ ಏನೋ ಅಂತಾರಲ್ಲ ನಿರ್ಲಕ್ಷ್ಯನೋ
ಅಥವಾ ಏನು ಯಾರ ಕಡೆಯಿಂದ ಏನಾದರೂ ಪಡೆದುಕೊಂಡು ಏನೋ ಕೊಲೆನ ಮಾಡ್ಬೇಕಂತ ಪ್ರೀ ಪ್ಲಾನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆತನ ಮೈ ಒಳಗಡೆ AB ಪಾಸಿಟಿವ್ ಬ್ಲಡ್ ಅನ್ನು ಹಾಕಿಬಿಡ್ತಾರೆ. ಇಮಿಡಿಯೇಟ್ ಆಗಿ ಅವ ಅಸ್ತವ್ಯಸ್ತ ಆಗ್ತಾನ. ಇಲ್ಲಿ ಸ್ಥಳೀಯ ಹಾಸ್ಪಿಟಲ್ಗಳಿಗೆ ಮತ್ತು ಏನು ಬಿಜಾಪುರ ದವಾಖಾನೆಗೆ ಅವನು ಕರ್ಕೊಂಡು ಹೋಗ್ತಾರ. ಅಲ್ಲಿ ಏನು ಡಾಕ್ಟರ್ಗಳು ಇರ್ತಾರೆ ಅವ್ರು ಹೇಳ್ತಾರೆ, ಇಲ್ಲ ನೋಡ್ರಿ ಈ ಒಂದು ವ್ಯಕ್ತಿಯ ಮೈ ಒಳಗಡೆ B ಪಾಸಿಟಿವ್ ಬ್ಲಡ್ ಬದಲಿ AB ಪಾಸಿಟಿವ್ ಹಾಕಿದ್ದಾರೆ. ಇಂತಹ ಕೇಸ್ಗಳು ಯಾವುದೇ ಕಾರಣಕ್ಕೂ ಬದುಕೋದಿಲ್ಲ, ಇವನು ಸಾಯ್ತಾನ ಅಂತ ಹೇಳಿ ಕಿಶಿಂದ ಒಂದು 2-3 ದಿವಸದ ಗಡುವು ಅವ್ನು ಕೊಟ್ಬಿಡ್ತಾರ. ಅವನ ಅವತ್ತೇನು ಮೂತ್ರನ ಇರ್ತೈತಿ, ನಾವು ಒಂದಕ್ಕೆ ಹೋಗೋ ಜಾಗ ಐತಿವಲ್ಲ, ಕಂಟಿನ್ಯೂಸ್ ಆಗಿ ಅವನ್ ಅದರಿಂದ ಬ್ಲಡ್ ಹೋಗಿ ಆತ ಸಾವನ್ನಪ್ಪಿರ್ತಕ್ಕಂಥ ಒಂದು ಹೃದಯ ವಿದ್ರಾವಕ ಘಟನೆ. ಇವರು ಏನೋ ಭಾಳ ಅಮಾಯಕರದಾರ. ಇಲ್ಲಿ ಹಿರಿಯರ ಮಾತು ಕೇಳ್ಕೊಂಡು ಯಾವುದೇ ಕಂಪ್ಲೀಟ್ ಕೇಸ್ ಅಂತ ಹೋಗಿಲ್ಲ. ಅದಾಗ್ಯೂ ಕೂಡ ಡಾಕ್ಟರ್ ಇಲ್ಲಿ ಕೆಲವೊಂದಿಷ್ಟು ತನ್ನ ಡಾಕ್ಟರ್ಗಳಿಗೆ ಫೋನ್ ಹಚ್ಚಿ ಹೇಳ್ತಾ ಇದ್ದಾನಂತ, ಕೇಸ್ ನಾವು ಏನೋ ಕೈ ತಪ್ಪಿ ಆಗಿತ್ರಿ, ನಾವು ಅವ್ರಿಗೆ ಒಂದು 40 ಲಕ್ಷ ರೂಪಾಯಿ ಕೊಟ್ಟಿವಿ, 40 ಲಕ್ಷ ರೂಪಾಯಿ ಕೊಟ್ಟು ಬಗೆಹರಿಸಿವಿ ಅಂತ ಹೇಳ್ತಾನಂತ. ಪಾಪ ಇವ್ರು ಯಾವುದೇ ಕೇಸು ಮಾಡಿಲ್ಲ, ಆ ಡಾಕ್ಟರ್ಗಳು ಯಾವುದೇ ರೀತಿಯಾದಂಥ ಅನುದಾನವೂ ಕೇಳಿಲ್ಲ, ಯಾವುದೇ ರೀತಿ ಅಂತ ಏನೂ ಕೇಳಿಲ್ಲ. ವಾಸ್ತವವಾಗಿ ಅವತ್ತು ಏನಾಯ್ತು ಏನಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಅವ್ರ ಮನೆಯವ್ರದಾರ ಕೇಳೋಣ ಬರ್ರಿ. ಸರ ನಿಮ್ಮ ಹೆಸರು ಹೇಳಿ. ಲಕ್ಷ್ಮಣ್ ನಿಂಗಪ್ಪ ಕೌಶಿ. ಏನಾಯ್ತ್ರಿ? ಇವ್ರು ಏನಾಗ್ಬೇಕು ನಿಮಗೆ? ತೀರ್ಕೊಂಡವ್ರ ತಮ್ಮನ ಆಗ್ಬೇಕ್ರಿ. ತೀರ್ಕೊಂಡವ್ರ ತಮ್ಮ ಆಗ್ಬೇಕ್ರಿ. ಅವ ದಳವಾಯಿ ಡಾಕ್ಟರ್ ದವಾಖಾನಿಗೆ ಹೋಗಿ ರಕ್ತ ಚೆಕ್ ಮಾಡ್ಸೊಂಬಂದ್ರಿ. ಚೆಕ್ ಮಾಡ್ಸೊಂಬರೋಣ, ರಕ್ತ ಕಡಿಮೆ ಐತಿ, ನೀ ರಕ್ತ ಹಾಕಿಸ್ಬೇಕಂತ ಹೇಳಿ ಅಂದ್ರಿ. ಅವ್ನು ಗಣಿಗರ ದವಾಖಾನಿಗೆ ಅಷ್ಟು ಶುಗರ್ ಬದಲು ತೋರಿಸ್ಕೊತಿದ್ರಿ, ಅಲ್ಲಿ ರಕ್ತ ಹಾಕ್ತಿದ್ರಿ. ಅಂತ ಅಲ್ಲಿ ಹೋಗಿ ರಕ್ತ ಹಾಕ್ಸೊಂಬರೋಣ ಅಂತೇಳಿ ಗಾಣಿಗರ ದವಾಖಾನಿಗೆ ಹೋಗೋಣ ಅಂತೇಳಿ ರವಿವಾರ ದಿವಸ ಮುಂಜಾನೆ ರಕ್ತ ಬರ್ಬೇಕಂತೇಳಿ ಹೋದೇವ್ರಿ. ಹೋಗಿ ಅಡ್ಮಿಟ್ ಇಲ್ಲ ಹೋಗೋಣ, ರಿಪೋರ್ಟ್ ಕೊಟ್ಟಿವ್ರಿ, ರಕ್ತ ಚೆಕ್ ಮಾಡಿದ್ವಿ, ನೀನು ರಕ್ತ ಕಡಿಮೆ ಆಗೈತಿ, ರಕ್ತ ಹಾಕಬೇಕು ಅಂದ್ರೆ. ಹಾಕೋದಾದ್ರೆ ಇಂಥ ಸಾವಿರ ದವಾಖಾನೆ ರಕ್ತದ್ದು ನೀವು ತರ್ಸ್ರಿ ಅಂತ ನಾ ಏನ್ರಿ. ಇಲ್ಲ ನಾ ತರಿಸ್ತಾನು, ಇಲ್ಲೇ ಐತಿ, ಫೋನ್ ಮಾಡಿ ಹೇಳ್ತಾನು, ತಂದು ಕೊಡ್ತಾರೆ ಅವ್ರು ಅಂತ ಹೇಳಿ ಅಂದ್ರೆ. ರಕ್ತದ ರೊಕ್ಕನ ತುಂಬಿಸ್ಕೊಂಡ್ರಿ. 2 ಗಂಟೆಗೆ ತಂದು ರಕ್ತ ಹಚ್ಚಿರಿ. ಅವತ್ತು ಐತಾರ ದಿವಸ ರೀ ಹಚ್ಚಿದ ಕೂಡಲೇ ಯಾವಾಗೂ ತಂಡಿ ಬರ್ತದಲ್ರಿ ಅವ್ನು ರಕ್ತಕ್ಕೆ. ಈ ವಾಸಲ ಕಡಿಮೆ ಆದಾಗ ಹಚ್ಚಿದ್ರೆ ಒಟ್ಟ ಯಾವಾಗೂ ತಂಡಿ ಎಂಬುದು ಇದ್ದಿದ್ದಲ್ರಿ. ಭಯಂಕರ ತಂಡಿ ಬಂದ್ರಿ. ತಂಡಿ ಯಾಕೆ ಬರ್ಲಾತಿ ಅವತ್ತು ಕೇಳ್ರಿ ನಾ, ರಕ್ತ ಕಡಿಮೆ ಆಗೈತೇಳಿ ಅದಕ್ಕೆ ಶಕ್ತಿ ಆಗ್ಯಾನು ಹಿಂಗೆ ಆಕತಿ ಅಂತ ಹೇಳಿ ನನಗೆ ಹೇಳಿದ್ರಿ ಡಾಕ್ಟ್ರ್ ಬಂದು. ಒಂದೇ ಸಲ ಮೇ ಹೊಡಿತೈತಿ ಎಲ್ಲ ಹಾಕೈತಿ. ರಕ್ತ ಹಾಕತ್ತ ಮೊದಲು ಚಲೋ ಇದ್ರೆ ಅವ್ ಇಲ್ಲಿ ಊಟ ಮಾಡಿ ಮನ್ಯಾಗ ಮುಂಜಾನೆ ಗಾಡಿ ಹಾಕೈತಾನ್ರಿ. ಯಾವಾಗೂ ರಕ್ತ ಕಡಿಮೆ ಆಗೋದು ಹಾಕತ್ರಿ ಅವ್ಗೆ. ಯಾವಾಗ ಕಡಿಮೆ ಆಗೋಣ ಹಾಕ್ಸೊಂಬ ಅಂದ ಕೂಡಲೇ ಮತ್ತೆ ತೆಗ್ದು ಆರಾಮಾಗಿಬಿಡವ್ರ. 5-6 ತಿಂಗಳು ಏನೂ ಇಲ್ಲ ರೀ ಅವಂಗೆ. ಹೋಗೋಣ ಇಂಥ ರಕ್ತ ಅಂದೊಂದು ಹಾಕಿದ್ರಿ, ರವಿವಾರ ಒಂದು ಹಾಕಿದ್ರಿ, ಸೋಮವಾರ ದಿನ ಒಂದು ತರಿಸಿ ಮಧ್ಯಾಹ್ನದಾಗ ಮತ್ತೆ ಅದನ್ನೊಂದು ಹಾಕಿದ್ರಿ. ಮಂಗಳವಾರ ದಿವಸ ಕಡಿಮೆ ಅನಿಸ್ವಾತ್ರಿ ತಂದೀವಿ. ರಕ್ತ ಚೆಕ್ ಮಾಡಿದ ಮಂಗಳವಾರ ದಿವಸ ರೀ 2 ಗಂಟೆಗೆ ಏನಂದ, ಇಲ್ಲ ಆರಾಮಾಕತಿ, ಅವಿಗೆ ರಕ್ತ ಹಾಕಿದ್ ನೋಡಿ ಅವಂಗ ಏನಾಯ್ತು ಏನೋ ಉಳಿಯಂಗಿಲ್ಲ, ಸಾಯ್ತಾನು, ರಕ್ತ ಹೊಡೆದತ್ ಮೇಯಾಗ ನಂಗೆ ಆತರ. ನಮಗೆ ಬಿಜಾಪುರಕ್ಕೆ ಹೋಗ್ತಕ್ಕ ನಮಗಂತೂ ಗುರ್ತಾ ಇಲ್ರಿ ಅದು. ರಕ್ತ ಒಡ್ಯಾನ ನಾವು ಗುರ್ತಾದ್ರಿ. ಕಾಲ್ಮಡಿ ಕೆಂಪು ಹೋಗ್ಲಾಕಿದ್ವಿ. ನಾನು ಕಾಲ್ಮಡಿ ಯಾಕೆ ಕೆಂಪು ಹೋಗ್ಲಾಕಿದ್ವಿ ಅಲ್ಲಾಕಿದ್ರಿ ನಮ್ಮ ತಮ್ಮ. ನಿನಗೆ ಮೇಯಾಗ ಬೇರೆ ರಕ್ತ ಹಾಕ್ಯಾರು, ಅವ್ರು ರಕ್ತ ಈ ಸಿಲಾಯನಕ್ಕೆ ಆಗೈತಿ ಅಂತ ನನಗೆ ಅನಿಸ್ತಿರ. ಯಾವಾಗೂ ಆಗಿಲ್ಲ ಈ ರಕ್ತದಾಗಿಂದ ಕಾಲ್ಮಡಿ. ನಮಗೆ ಬಿಜಾಪುರಕ್ಕೆ ಹೋಗಿ ಡಾಕ್ಟ್ರ್ ಹೇಳೋ ತಕ ಇದು ಹಿಂಗೆ ಆಗೈತೆ ಅನ್ನೋದು ಗುರ್ತಾಗಲಿಲ್ಲ ಅಂತ ಅಂದಿವ್ರಿ. ಡಾಕ್ಟರ್ ಸಾಹೇಬ್ರ ಮತ್ತು ಅವ್ನು ನೀನು ಈ ರಕ್ತ 4 ಪಾಯಿಂಟ್ ಇತ್ತು, ಮತ್ತು ಈಗ ಎಷ್ಟು ಪಾಯಿಂಟ್ ಆಗೈತಿ ಏನ್ರಿ. ನಾ ಸಹಜ ಹರಟಿ ಮಾತಾಡಿದವ್ರ ಗತಿ, ಮಳ್ರಿಗೆ ಮಾತಾಡಿದವ್ರ ಗತಿ ಮಾತಾಡ್ಬಿಟ್ರೆ ಒಂದು 4-5 ಪಾಯಿಂಟ್ ಹೆಚ್ಚಾಗಿರ್ಬೇಕಲ್ಲ. ಮತ್ತೆ ಅವಾಗೇನಾಕತಿ ಆರಾಮಾಕತಿ. 4 ದಿವ್ಸ ಬಿಟ್ಟು ಬಾದ್ರೆ ಅವ್ನು ಮನೆಗೆ ಕಳಿಸಿ 4 ದಿನದಾಗ ಸಾಯ್ತಾನಂತ ಹೇಳಿ ಕಳಿಸಿದ್ರಿ ಅವ್ರು ಇಷ್ಟ ರೀ ಅಂತ. ಇಲ್ಲಿ ಬಂದಿವ್ರಿ. ಬಂದು ಒಂದು ದಿವ್ಸ ಪೂರ್ತಿ ಆರಾಮಾಗಿ ಬರೋಬ್ಬರಿನ ಇದ್ರೆ ರಾಸ್ ಮೇ ಹೊಡಿತಿದ್ದ. ನಾವು ದಾದ್ ಮಾಡಲಿಲ್ಲ ರೀ. ಹೊಡೆಮಾಳಿ ಬುಧವಾರ ದಿವಸ ಹರಿವತ್ತು ತೊಗೊಂಡು ಬಿಜಾಪುರಕ್ಕೆ ಹೋಗಿ ನೋಡ್ರಿ. ಬಿಜಾಪುರಕ್ಕೆ ಹೋದ ಕೂಡಲಿನ ಅಲ್ಲಿ ಡಾಕ್ಟ್ರ್ ಹೇಳ್ರಿ, ಬಿಜಾಪುರಕ್ಕೆ ಹೋದ ಕೂಡಲೇ ರಿಪೋರ್ಟ್ ಏನು ನೋಡ್ರಿ, ಡಾಕ್ಟ್ರ್ಗಿಂತ ಮೊದಲು ಕಂಪೌಂಡ್ರೇ ಹೇಳ್ರಿ ಅವ್ರ ಕೈಯಾಗಿನವ್ರು. ಬ್ಲಡ್ ಚೇಂಜ್ ಹಾಕ್ಯಾನು ಗ್ಯಾರಂಟಿ ಇಲ್ಲ, ಸರ್ ಬರ್ತಾರೆ ಗಪ್ರತಿ ಅಂದ್ರು. ಮೇಡಮ್ ಬಂದ್ರಿ. ಬಂದ ಕೂಡಲೇ ಹೇಳು, ಗ್ಯಾರಂಟಿ ಅಂತೂ ಕೊಡಂಗಿಲ್ಲ, ಆದ್ರೆ ಮಾಡೋ ಪ್ರಯತ್ನ ಮಾಡ್ತಾನಂತ ಹೇಳ್ರಿ. ಒಡ್ಡಮಳಿ ಆಕಿ ಕಿಡ್ನಿ ಡಾಕ್ಟ್ರನ್ನ ಕರೆಸಿರಿ, ಹಾರ್ಟ್ ಡಾಕ್ಟ್ರ್ ಕರೆಸಿರಿ, ಲಿವರ್ ಡಾಕ್ಟ್ರನ್ನ ಕರೆಸಿರಿ, ಒಟ್ಟು ಡಾಕ್ಟ್ರನ್ನ ಕರೆಸಿಲ್ರಿ. ಒಟ್ಟು ಅವ್ರು ಮಾಡೋ ಪ್ರಯತ್ನ ರಗಡ್ ಮಾಡ್ರು, ಅಲ್ಲಿ ಏನಾಗಲಿಲ್ಲ ರೀ. ಆದ್ರೆ ಅವತ್ತು ನಮಗೆ ರಕ್ತ ಹಾಕಿದ್ದಿನ ರಿಪೋರ್ಟ್ ಕೊಟ್ಟಿದ್ರೆ ಅವ್ನು ರಕ್ತ ತೆಗಿಸಿರಿ ಹಾಕ್ಲಕ್ಕೆ ಬರ್ತೈತೆ ರೀ. ಇವ್ನು ದಳವಾಯಿನ ಗಾಣಿಗಾರ ಡಾಕ್ಟ್ರಾಗ ಆತ ಮಾಡಿ ಅಲ್ಲ. ಈಗ ಅದಾದ ನಂತರ ನೀವೇನಾದ್ರೂ ಕಂಪ್ಲೀಟು ಅದು ಯಾಕೆ ಮಾಡಲಿಲ್ಲ? ಕಂಪ್ಲೀಟ್ ಮಾಡಲಿಲ್ಲ. ಏನು ಮಾಡ್ರು ನಮ್ಮಂತವ್ರು ನಾಟಂಗಲ್ಲ ಅಂತ ಹೇಳಿ ಮಾಡಲಿಲ್ಲ. ಅವ್ನು ಗಾಣಿಗಾರ ಡಾಕ್ಟ್ರ ಎಲ್ಲಿದ ಈ ರಾಜಕೀಯವ್ರನ್ನ ಹಿಡ್ಕೊಂಡು ಹೋಗಿಬಿಡ್ತಾರ. ನಾವು ಅಂದ್ರೆ ಒಟ್ಟು ಟೇಷನ್ ಸೋಕ್ ಒಂದು ಸಣ್ಣ ಮನುಷ್ಯ ಮಾತು ಕೇಳಾರ ಅವ್ರ ರಗಡ್ ನೋಡೇನ್ರಿ. ಒಟ್ಟ 1 ವರ್ಷದಿಂದ ಹೇಳ್ತಾನೆ. ಸುಮ್ಮನೆ ಈಗ ಒಂದಿಟ್ಟು ತಾನ್ಕೋತಾರೆ. ನಮ್ಮ ಮಗಳದ ಒಬ್ಬಾಕಿ ಬರೀ ಡೈಲಿ ಕಂಪ್ಲೀಟ್ ಇತ್ತು. ಒಟ್ಟ ಅಂಥವೆಲ್ಲ ನೋಡಿದ್ರೆ ಇದು ಏನು ಆಗೋದಿಲ್ಲ, ಕಂಪ್ಲೀಟ್ ಕೊಟ್ರೆ ಮಾಡ್ರಿ ಅಂತ ಹೇಳಿ ಹೆಣ ತೊಗೊಂಡು ಬರ್ರಿ ಜಮ್ಕಂಡ್ಯಾಗ ಅಲ್ಲಿ ಇಡೂನು ಅಂದ್ರಿ. ಸಾಯವ ಸತ್ತೋಗ್ಯಾನು, ಏನು ಮಾಡಿದ್ರಿ ಏನು ಬರ್ತೈತೆ ಅಂತ ಹೇಳಿ ನಾವು ಸುಮ್ ಗಪ್. ಅಲ್ಲ ನಿಮ್ಮ ಸತ್ತ ಮುಂದೆ ಅನೇಕ ಜನರಿಗೆ ಇದೇ ರೀತಿ ಈಗ ತಿಳಿಯಾಕತೈತ್ರಿ. ಏನಾಗಲ್ಲ ಐತ್ರಿ, ಇಲ್ಲಿ ಪ್ರತಿಯೊಬ್ರು ಡಾಕ್ಟರ್ಗೆ ರೊಕ್ಕ ಕೊಟ್ಟನೆ ಹೇಳಕತ್ತಾನು. ಇದರಿಂದ ಭಾಳ ತಾಪ ಆಗಲಕೈತಿ. ಯಾರಿಗೆ ಕೊಟ್ಟನಂತ್ರಿ? ದಳವಾಯಿ ಡಾಕ್ಟರ್ ದವಾಖಾನಿಗೆ ಮಣ್ಣು ನಮ್ಮ ತಮ್ಮನ ಮಗ ಹೋಗಿದ್ರಿ. 40 ಲಕ್ಷ ರೂಪಾಯಿ ಕೊಟ್ಟನಿ, ಈಗ 30 ಲಕ್ಷ ರೂಪಾಯಿ ಕೊಟ್ಟನಿ, ಇನ್ನು 10 ಲಕ್ಷ ರೂಪಾಯಿ ಕೊಟ್ರ ಆತ ಹೇಳಿದ.
ಹಂಗೆ ಮುಂದೆ ಇಲ್ಲಿ ಮತ್ತೊಬ್ರು ಸ್ವಾಮಿ ಡಾಕ್ಟರ್ ಅದಾರ, ನೋಡಿ ಅದನ್ನ ಬಗೆಹರಿಸ್ರಿ ಅಂದ್ರತ್ತ. ಅವರು ಇಲ್ಲಿ ಬಂದು ಮಾತಾಡ್ತಾರೆ, ನೋಡಿ ಅದನ್ನ ಬಗೆಹರಿಸ್ಬೋರಿ ಅಂದ್ರು. ದೇವ್ರು ನಮ್ಗೆ ರಗಡ್ ಕೊಟ್ಟನು, ಆದ್ರೆ ಅವನು ಬಾಯಾಗ ಏನೂ ಇಲ್ಲ, ಆದ್ರೆ ಸತ್ತಾನಂದ್ರೆ ಅವನ ಮನ್ಯಾಗ ಒಬ್ಬರು ಸಾಯ್ಬೇಕು ಡಾಕ್ಟ್ರಿಗೆ, ಅಂದ್ರೆ ನಾವು ರೊಕ್ಕ ಕೊಡ್ತೀವಿ ಹೇಳ್ತೀವಿ ಅಂತ ಹೇಳಿ ಅಂದಿವ್ರಿ. ಆದ್ರೆ ನಾವು ಬೇಡ, ಇದು ಎಲ್ಲಿದು ಬೆನ್ನು ಹತ್ಕೊಂಡ ಇದ್ರ ಬೆನ್ನು ಹತ್ಬಾರ್ದು ಅಂತ ಹೇಳಿ ಬಿಟ್ಟಿದ್ವಿ ರೀ. ಆದ್ರೆ ಇವತ್ತು ಆ ರೊಕ್ಕ ಕೊಟ್ಟಾರನು ಇದಕ್ಕಾಗಿ ಒಟ್ಟು ನೀವು ಹೇಳ್ಬೇಕು. ನಿಮಗ ಒಂದ್ ರೀತಿ ಅವಮಾನ ಐತಿ, ನಿಮ್ಮ ಅವ ತೀರ್ಕೊಂಡ್ರು ನೀವು ಹೋಗ್ಲಿ ಬಿಡ ಸುಮ್ ಕೂತ್ರಿ, ಆದ್ರೂ ಗಾಣಗೆರೆ ಡಾಕ್ಟರ್ನ ಅಪಪ್ರಚಾರ ಮಾಡಕತ್ತಾನ, ನಿಮ್ಮ ರೊಕ್ಕ ಕೊಟ್ಟ ನಾ ಸುಮ್ ಕುಂಡ್ರಿಸಿನಿ ಅನ್ನುವಂಥದ್ದು. ಅದಕ್ಕಾಗಿ ನಿಮ್ ತಲೆ ಕೆಟ್ಟತಿ. ಆಮೇಲೆ ಮುಂದೆ ಯಾರು ಕೂಡ ಇಂಥದ್ ಮುಂದಿನವ್ರಿಗೆ ಆಗ್ಬಾರ್ದು. ಹೇಳ್ರಿ ಈ ರೀತಿ ಮಾಡಬಾರ್ದ್ರಿ, ಒಟ್ಟೆ ಮಾಡಬಾರ್ದು, ಆಗಬಾರ್ದ್ರಿ ಈ ಪರಿಸ್ಥಿತಿ. ಇವ್ ಡಾಕ್ಟರ್ ಅಲ್ರಿ ಅವ್. ಈಗ ಮೊನ್ನೆ ಒಂದು ಸವಳಿಗಾಗ ಒಬ್ರು ಹೇಳ್ರಿ, ಅವ್ರ ಪವನ್ಯಾರ ಪೈಕಿನ ಹತ್ರ ಒಬ್ಬಕ್ಕೆ ಹೆಣ್ಮಗಳತ್ರಿ, ವಯಸ್ಸಾಗಿತ್ತ, ಕಾಲ ಕುಂಟ್ಲಕತ್ತಿಳತ್ರಿ, ಏನೋ ಆಗಿತ್ತತ್ರಿ ಕಾಲಿಗೆ ಹುಣ್ಣ ಏನೋ ರೀ. ಇದೇನು ಸಣ್ಣ ಆಪರೇಷನ್ ಐತಿ, ಆಪರೇಷನ್ ಮಾಡಿಸ್ತಾನಂತ ಹೇಳಿದತ್ರಿ. ಆಪರೇಷನ್ ಮಾಡ್ತಾನಂದು ಏನು ಸುಂದ್ ಮಾಡ್ಯಾನ್ರಲ್ಲ, ಆ ಸುಂದಿನಾಗ ಕಲಾಸರಾಗಿ ಹೆಣ್ಮಗಳ ಆಪರೇಷನ್ ಮಾಡಿ 4 ದಿವಸ ಆರಾಮ್ಸೋದಕ್ಕಾಗಲಿಲ್ಲ, ಮಾತಾಡಿಲ್ಲತ್ರಿ. ಅವ್ರು ಬೈಡ್ಲಾಕಿದ್ದಾರಿ, ಹೊಳಿ ತೊಗೊಂಡು ಮಿರಜ್ಗೆ ಹೋಗ್ಯಾರ್ರಿ. ಆದ್ರೆ ಅವ್ನು ಡಾಕ್ಟರ್ ಅಲ್ರಿ, ದನ ಇದ್ದಂಗ್ರ. ಒಂದು ರೀತಿ ನೋಡಿದ್ರೆ ಅವನು ಇದು ರದ್ದು ಮಾಡಿ ಹೋಗಿಬೇಕು ನೋಡ್ರಿ. ಏನು ದವಾಖಾನೆ ಲೈಸೆನ್ಸ್ ಐತ್ರಲ್ಲ, ಲೈಸೆನ್ಸ ರದ್ದು ಆಗ್ಬೇಕ್ರಿ ಅಂತವ್ರು, ಜೇಲು ಆಗ್ಬೇಕ್ರಿ ಅಂತವ್ರಿ. ಅವನು ಸಂಕಟ ನಮ್ಮ ತಮ್ಮ ಸತ್ತದ್ದು, ಮೇಯ್ ಹೊಡೆತ, ರಕ್ತ ಹಾಕಿದ್ ನೋಡಿದ್ರೆ ರೀ, ಇಟ್ಟು ಯಾಕೆ ಒದ್ದಾಡ್ತಾನು, ಏನು ಕಾರಣ ಅಂತ ಹೇಳಿ ಡಾಕ್ಟ್ರನ್ನ ಕೇಳಿದ್ರೆ, ರಕ್ತ ಮೇಯಾಗ ಹೋಗಿ ಆ ನಮನ ಅವಂಗೆ ಸಂಕಟ ಮಾಡ್ತೈತಿ. ಹಾಲ್ಟಿಗೆ ಎಲ್ಲ ರಕ್ತ ಒಳಗೆ ಆ ತ್ರಾಸು ನೋಡಿದ್ರೆ ಯಾರಿಗೂ ಬರಬಾರ್ದ್ರಿ ಹಿಂದೆ ಮುಂದೆ. ಅವ್ನು ಡಾಕ್ಟ್ರ್ ಶಿಕ್ಷೆ ಆಗ್ಬೋದ್ರಿ, ಆಗ್ಬೇಕ್ರಿ. ಆದ್ರೆ ಅವನು ತಾಪ ನಮ್ಮ ತಮ್ಮಗಾದದ್ದು ಇನ್ಯಾರಿಗೆ ಆಗಬಾರ್ದು ಹಿಂದೆ ಮುಂದೆ. ಇವರ ಸ್ಪಷ್ಟವಾದಂತಹ ನಿಲುವು ಏನಂತಂದ್ರ, ಇವ ಡಾಕ್ಟರ್ ಅಲ್ಲ, ಇವ ಒಂದು ರೀತಿ ಯಮಪಾಶನ ಕೊಡುವಂತಹ ವ್ಯಕ್ತಿ ಅದನ. ಇವನಿಗೆ ತಕ್ಕ ಶಿಕ್ಷೆ ಆಗಬೇಕು. ವೈದ್ಯಕೀಯ ಸಚಿವರು, ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, DH ಅವರು, TH ಅವರೆಲ್ಲ ಏನು ಮಾಡ್ತಾ ಇದ್ದೀರಿ? ಇಂತಹ ಗಣಘೋರವಾಗಿರ್ತಕ್ಕಂಥ ಘಟನೆಗಳು ನಡೀತಾ ಇದ್ದಾವ. ಇದ್ರ ಮಧ್ಯೆ ಇವರು ರಾಜಕೀಯ ಒಂದು ಇಂಪ್ಲೂಯೆನ್ಸು, ಜಾತಿ ಇಂಪ್ಲೂಯೆನ್ಸು, ನಮ್ದು ಹಂಗ್ ಜಾತಿ, ನಮ್ದು ಹಿಂಗ್ ಜಾತಿ ಅನ್ನುವಂಥದ್ದು ಕೂಡ ಒಂದು ರೀತಿಯಾದ ಅನುಭವ ಆಗೈತೆ ಅನ್ನುವಂಥ ಮಾತು ಹೇಳ್ತಾರೋ. ಸಂಘರ್ಷ ನ್ಯೂಸ್ನ ಒತ್ತಾಯ ಏನಂದ್ರೆ, ಇಂತಹ ಘಟನೆಗಳು ಮರುಕಳಿಸಬಾರದು. ಇವೇನ್ ಡಾಕ್ಟರ್ ಅದನ್ನಲ್ಲ, ಇವನ ವೈದ್ಯಕೀಯ ಲೋಕದಿಂದ ಇವನೇನಪ್ಪ ಅಂದ್ರೆ ಅಜೀವವಾಗಿ ಇವನು ನಿವೃತ್ತಿಗೊಳಿಸಬೇಕಾಗ್ತೈತಿ. ಇವನ MBBS ಪದವಿಯನ್ನು ಕಸಿದುಕೊಳ್ಳಬೇಕಾಗತಿ. ಇವನ ಹಾಸ್ಪಿಟಲ್ ಲೈಸೆನ್ಸ್ ಅನ್ನ ಕೂಡ ಕಸಿದುಕೊಳ್ಳಬೇಕಾಗತಿ. ಇಂತಹ ಹೃದಯ ವಿದ್ರಾವಕ ಘಟನೆ ನಿಜಕ್ಕೂ ನಮಗೂ ಕೂಡ ಮನಸ್ಸಿಗೆ ನೋವಾಯಿತು. ಯಾಕಂದ್ರ ಒಬ್ಬ ಹದಿಹರಿಯದ ಒಂದು ಯುವಕನನ್ನ ಇವ್ರು ಕೊಂದು ಬಿಡ್ತಾರಪ್ಪ. ಅದಕ್ಕೆ ಯಾವುದೇ ರೀತಿ ಇವರಿಗೆ ಅದು ಏನಂತಾರಲ್ಲ, ಪಶ್ಚಾತ್ತಾಪ ಭಾವನೆ ಇಲ್ಲ. ಏನಾಯ್ತು, ನಾ ಮಾಡಿದ ತಪ್ಪೈತೆ ಅನ್ನುವಂಥದ್ದು ಕೂಡ ಇಲ್ಲ. ಅಂದ್ರೆ ಇವರೊಂದು ರೀತಿ ಮೃಗೀಯ ಒಂದು ಸ್ವಭಾವದ ಡಾಕ್ಟರ್ಗಳದಾರ. ಇವನು ದವಾಖಾನಿಗೆ ಹೋಗ್ಬೇಕಾದ್ರೆ ಜನ 108 ಬಾರಿ ಯೋಚನೆ ಮಾಡಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.